ಕಳ್ಳತನ ಕೇಸ್ನಲ್ಲಿ ಪೊಲೀಸರೇ ಲಾಕ್ ಆಗ್ತಿದ್ದಾರೆ. ರಾಜ್ಯದ ಹಲವು ಗಲಭೆ ಪ್ರಕರಣಗಳಲ್ಲಿ ಪೊಲೀಸರ ನಿರ್ಲಕ್ಷ್ಯವೇ ಎದ್ದು ಕಾಣ್ತಿದೆ. ಬೆಂಗಳೂರಿಗೆ ಕಾಲಿಟ್ಟು ಮುಂಬೈ ಪೊಲೀಸರು ಡ್ರಗ್ಸ್ ದಂಧೆ ಬಯಲು ಮಾಡುತ್ತಿದ್ದಾರೆ. ಈ ಸಾಲು ಸಾಲು ಪ್ರಕರಣಗಳಿಂದ ಗರಂ ಆಗಿರೋ ಸಿಎಂ ಸಿದ್ದರಾಮಯ್ಯ ಇಂದು ಖಾಕಿ ಇಲಾಖೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಭೆ. ಬಳ್ಳಾರಿ ಪ್ರಕರಣ ಮುಂದಿಟ್ಟುಕೊಂಡು ಖಾಕಿಗೆ ಕ್ಲಾಸ್. ರಾಜ್ಯ ಪೊಲೀಸ್ ವ್ಯವಸ್ಥೆಯೇ ಇಂದು ಸಭೆ ಸೇರಿತ್ತು. ರಾಜ್ಯದ ಪ್ರತಿ ಜಿಲ್ಲೆಯ ಎಸ್ಪಿ, ಐಜಿ, ಡಿಐಜಿ, ಎಡಿಜಿ ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಡಿಜಿ ಕಚೇರಿಯ ಸಭೆಯಲ್ಲಿದ್ದರು. ಸಿಎಂ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ಆರಂಭ ಆಗ್ತಿದ್ದಂತೆ ಸಿಎಂ ಅಖಾಡಕ್ಕೆ ಇಳಿದ್ರು. ಅದರಲ್ಲೂ ಬಳ್ಳಾರಿ ಬ್ಯಾನರ್ ಪ್ರಕರಣ ಮುಂದಿಟ್ಟುಕೊಂಡು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಒಂದು ಚಿಕ್ಕ ವಿಚಾರವನ್ನ ನಿಮಗೆ ಹ್ಯಾಂಡಲ್ ಮಾಡಲು ಆಗಿಲ್ಲ, ನಿಮಗೆ ಅಧಿಕಾರ ಕೊಟ್ಟಿರೋದು ಇಂತಹದನ್ನ ನಿಯಂತ್ರಿಸಲು. ಕಚೇರಿಯಲ್ಲಿ ಕುಳಿತು ಹೇಳುವುದಷ್ಟೇ ಅಲ್ಲ, ಸ್ಥಳಕ್ಕೆ ನೀವೇ ಖುದ್ದು ಹೋಗಬೇಕಿತ್ತು ಅಂತ ಗರಂ ಆದ್ರು. ಅಷ್ಟೇ ಅಲ್ಲ, ಪ್ರಕರಣ ನಿಭಾಯಿಸುವಲ್ಲಿ ಎಸ್ಪಿ ಮತ್ತು ಐಜಿಪಿ ಇಬ್ರು ಫೇಲ್ಯೂರ್ ಆಗಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಪೊಲೀಸ್ನವರು ಎಸ್ಪಿ ಯಾಕೆ ಸಸ್ಪೆಂಡ್ ಮಾಡಿದೆ ಅಂತಂದ್ರೆ ಅವರು ಜಾಗರೂಕರಾಗಿರಲಿಲ್ಲ. ಅವತ್ತೇ ಚಾರ್ಜ್ ತಗೊಂಡಿದ್ರು. ಅವರು ಅಲ್ಲಿ ಅದು ಸೂಕ್ಷ್ಮವಾದಂಥ ಪ್ರದೇಶ. ಬಳ್ಳಾರಿ ಸೀನಿಯರ್ ಆಫೀಸರ್ನೇ ಸಸ್ಪೆಂಡ್ ಮಾಡಿದೀವಲ್ಲ, ಅವ್ರ ಮೇಲೂ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ನಿಯಂತ್ರಿಸಿ ಅಂತ ತಾಕೀತು. ಮಹಾರಾಷ್ಟ್ರ ಪೊಲೀಸರು ಬಂದು ದಾಳಿ ಮಾಡಿದ್ದಕ್ಕೆ ಗರಂ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಹೆಚ್ಚಾಗಿರೋ ಡ್ರಗ್ಸ್ ಹಾವಳಿ ಬಗ್ಗೆಯೂ ಪ್ರಸ್ತಾಪ ಮಾಡಿದ ಸಿಎಂ, ಡ್ರಗ್ಸ್ ಮುಕ್ತ ರಾಜ್ಯ ಮಾಡಲು ಸರ್ಕಾರ ಪಣ ತೊಟ್ಟಿದೆ. ಆದರೆ ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರು, ಮೈಸೂರಲ್ಲಿ ದಾಳಿ ಮಾಡ್ತಿದ್ದಾರೆ. ಇದು ಪೊಲೀಸರಿಗೆ ಮಾತ್ರವಲ್ಲ, ಸರ್ಕಾರಕ್ಕೆ ಹಿನ್ನಡೆ ಅಂತ ಹೇಳಿದ ಸಿಎಂ, ಎಕ್ಸ್ಪರ್ಟ್ಗಳನ್ನ ಬಳಸಿಕೊಂಡು ಡ್ರಗ್ಸ್ ದಂಧೆ ನಿಯಂತ್ರಿಸಿ ಅಂತ ಹೇಳಿದ್ರು. ಅಲ್ಲದೆ ವಿದೇಶದಿಂದ ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡೋರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಅಂತವರ ವಿರುದ್ಧ ಅಟೆಂಪ್ಟ್ ಮರ್ಡರ್ ಕೇಸ್ ರೀತಿಯಲ್ಲಿ ಕೇಸ್ ದಾಖಲಿಸಿ ಜೈಲಿಗಟ್ಟಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಹೀಗೆ ಪೊಲೀಸ್ ಇಲಾಖೆ ಜೊತೆ ಇಂದು ಸುದೀರ್ಘ ಸಭೆ ನಡೆಸಿದ ಸಿಎಂ, 88 ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗಿದ್ದಾರೆ. ಇದು ಸರ್ಕಾರಕ್ಕೆ ಮಾತ್ರವಲ್ಲ, ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು ಅಂತ ಹೇಳಿದ್ರು. ಪೊಲೀಸ್ನವರು ಪ್ರಕರಣಗಳಲ್ಲಿ ಶಾಮೀಲಾಗಿರೋದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಬರೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಲ್ಲ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರತಕ್ಕಂಥ ಕೆಲಸವನ್ನು ಮಾಡ್ತದೆ. ಪೊಲೀಸರು ಅಂದ್ರೆ ಖದೀಮರು, ಕ್ರಿಮಿನಲ್ಗಳು ಭಯ ಪಡಬೇಕು. ಆದ್ರೆ ರಾಜ್ಯದ 88 ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗಿದ್ದು ಮುಖ್ಯಮಂತ್ರಿಗಳು ಕೆರಳುವಂತೆ ಮಾಡಿದೆ. ಇನ್ನಾದ್ರೂ ಖಾಕಿ ತೊಟ್ಟವರು ತಮ್ಮ ಜವಾಬ್ದಾರಿಯನ್ನ ಅರಿಯಬೇಕಿದೆ. ವಿಕಾಸ್, TV9 ಬೆಂಗಳೂರು.